ಸೂರ್ಯ ಅವರೇ, ಜಗದೀಶ್ ರೆಡ್ಡಿ ಅವ್ರ ಕಲ್ಯಾಣ ಮಂಟಪದ ಉದ್ಘಾಟನೆಗೆ ಹೋಗಬೇಕಾಗಿತ್ತು, ಹೋಗ್ಲಿಲ್ವಾ? ಇಲ್ಲ, ಮರ್ತಿದ್ದೆ. ಅವ್ರು ತುಂಬ ಸಲ ಕಾಲ್ ಮಾಡಿದ್ರಂತೆ, ನೀವು ಪಿಕ್ ಮಾಡಲಿಲ್ಲ ಅಂದರು. ನಾನು ನಿಮಗೆ ಕಾಲ್ ಮಾಡಿದ್ದೆ, ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ? ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ಎಲ್ಲಿ ಹೋಗಿದ್ರಿ ಹಿಂದೆ? ಎಲ್ಲೋ ಹೋಗಿದ್ದೆ. ಎಲ್ಲೋ ಹೋಗಿದ್ದೆ ಅಂದರೆ? ನಾನು ಎಲ್ಲಿಗೆ ಹೋಗಿದ್ದೆ, ಯಾಕೆ ಹೋಗಿದ್ದೆ, ಇದನ್ನೆಲ್ಲ ನಿನಗೆ ಹೇಳಲೇಬೇಕಾ? ಅದು ಹಾಗಲ್ಲ ಸೂರ್ಯ ಅವರೇ. ಇನ್ನು ಮುಂದೆ ನನ್ನನ್ನು ಸೂರ್ಯ ಸರ್ ಅಂತ ಕರೆಯೋದನ್ನು ಅಭ್ಯಾಸ ಮಾಡ್ಕೊ. ಆಯಿತು ಸರ್. ಸೂರ್ಯ, ಏನು ಬಂದವನಿಲ್ಲ ನಿಂತ್ಬಿಟ್ಟಿದೀಯಾ? ಒಳಗಡೆ ಬರಬಾರ್ದಾ? ನೀನೇನು ನೋಡ್ತಾ ನಿಂತಿದ್ದೀಯಾ? ಹೋಗಿ ಕಾಫಿ ಮಾಡ್ಕೊಂಡು ಬಾ. ಹಾಂ. ಕಾಫಿ ಬೇಡ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಹೇಳು. ಇಲ್ಲಿ ಬೇಡ, ಒಳಗಡೆ ಕುತ್ಕೊಂಡು ಮಾತಾಡ. ಏನಾಯ್ತು ಇವ್ರಿಗೆಲ್ಲ? ಆರತಿ ಅವರು ಸಾಕ್ಷಿ ಬರ್ಡೇಗೆ ಬೊಕ್ಕೆ ಕಳಿಸ್ದಾಗ್ಲಿಂದ ಇವರೆಲ್ಲ ಒಂಥರ ಆಡ್ತಿದ್ದಾರೆ. ಏನೋ ವಿಷಯ? ಇವತ್ತು ಆರತಿ ಅವ್ರನ್ನ ನೋಡ್ದೆಮ್ಮ. ಎಲ್ಲಿ? ನಮ್ಮ ಸಾಕ್ಷಿ ಓದಿ ಸ್ಕೂಲ್ನಲ್ಲೇ ಆರತಿ ಅವರು ಟೀಚರ್ ಆಗಿದ್ದಾರಮ್ಮ. 10 ವರ್ಷ ಆದಮೇಲೆ ಕಡೆಗೂ ಆರತಿ ಸಿಕ್ಕಿದ್ಲಲ್ಲ, ಹೇಗಿದ್ದಾಳು? ಹಾಗೆ ಇದ್ದಾರಮ್ಮ. ಮೂಗಿನ ಮೇಲೆ ಕನ್ನಡಕ ಬಂದಿದೆ, ಮುಖದಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಕಾಣಿಸ್ತಿದೆ. ಅದು ಬಿಟ್ಟರೆ ಬೇರೆ ಏನು ಬದಲಾಗಿಲ್ಲ ಅಂತ ಅನ್ನಿಸ್ತು. ಮಾತಾಡ್ಸಿದ್ಯಾ? ಹಾಂ, ಮಾತಾಡ್ಸೋಕೆ ಹೊರಟೆ. ಅಷ್ಟರಲ್ಲಿ ಸ್ಕೂಲ್ ಬೆಲ್ ಆಯಿತು, ಹೊರಟೆ ಹೋದರು. ಆರ್ತಿ ನಿನ್ನ ನೋಡಲು ತಾನೆ? ಹೌದಮ್ಮ, ನೋಡಿದರು. ನಾನು ಇದ್ದಕ್ಕಿದ್ದಾಗೆ ಅವ್ರ ಸ್ಕೂಲ್ ಹತ್ರ ಹೋಗ್ತೀನಿ ಅಂತ ಅವ್ರಿಗೆ ನಿರೀಕ್ಷೆನೂ ಇರಲಿಲ್ಲ ಅನಿಸುತ್ತೆ. ನನ್ನನ್ನು ನೋಡಿ ಸ್ಟನ್ ಆಗಿ ನಿಂತ್ಬಿಟ್ರು. ಹೇಗಿತ್ತು ಅವಳ ನೋಟ? ಇನ್ನು ಹಳೆ ಕೋಪ ಎಲ್ಲ ಹಾಗೆ ಇತ್ತು ಅಂತ ಅನಿಸ್ತಾ? ಇಲ್ಲಮ್ಮ, ನನ್ನನ್ನು ಮಾತಾಡ್ಸೋಕೆ ಅವ್ರಿಗೆ ಇಷ್ಟ ಇದ್ದ ಹಾಗಿತ್ತು. ನಾನು ಮಾತಾಡಿಸ್ಬೇಕು ಅಂತ ಅವ್ರ ಕಡೆ ಹೋದೆ. ಆದರೆ ಹಾಳ ಬೇಲ್ ಆಗ್ಲೇ ಹೊಡಿಬೇಕಿತ್ತ? ಆ ದೇವರು ಸಾಕ್ಷಿ ಆಸನ ನೆರವೇರಿಸ್ತಾನೆ. ಹೇಗಾದ್ರೂ ಮಾಡಿ ಆರ್ತಿನ ಒಪ್ಸಿ ಮನೆಗೆ ವಾಪಸ್ ಬಾ ಅಂತ ಕರ್ಕೊಂಬರೋಣ ಕಣೋ. ಆದರೆ ಆರ್ಯ ಈ ವಿಷಯ ಹೇಗೆ ತಗೋತಾನೋ ಏನೋ ಅಮ್ಮ. ಆರ್ಯನ್ಗೆ ಆರ್ತಿ ಅವ್ರ ಹೆಸರು ಕೇಳಿದ್ರೆ ಆಗಲ್ಲ. ಅವನ ವಿಷಯ ನನಗೆ ಬಿಡೋ. ನೀನು ಆರ್ತಿನ ಮತ್ತೆ ಒಂದ್ಸತಿ ಭೇಟಿ ಮಾಡು. ನೀವಿಬ್ರು ಹಳೆದನ್ನೆಲ್ಲ ಮರೀರಿ. ನೀವಿಬ್ರು ಒಂದಾದ್ರೆ ಆಮೇಲೆ ಅವನನ್ನ ಹೇಗೆ ದಾರಿಗೆ ತರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಈ ಅರ್ಪಿತ ಕಾರಣದಿಂದಾನೆ ಆರ್ಯ ಆರತಿ ಅವ್ರ ಹೆಸರು ಕೇಳಿದ್ರೆ ಉರಿದು ಬೀಳ್ತಾ ಇರೋದು. ಅವನನ್ನು ಬೆಳೆಸ್ತಾ ಬೆಳೆಸ್ತಾ ಅವನ ಮನಸ್ಸಲ್ಲಿ ದ್ವೇಷ ಬರೋವಾಗ ಮಾಡಿಬಿಟ್ಲು ಅನ್ಸುತ್ತೆ. ಈಗ ಸದ್ಯಕ್ಕೆ ನೀನು ಆರ್ತಿನ ಭೇಟಿ ಮಾಡಿರೋ ವಿಷಯ ನಿನ್ನ ಇಬ್ಬರು ಮಧ್ಯನೇ ಇರಲಿ. ಬೇಕಿದ್ರೆ ಸಾಕ್ಷಿಗೆ ಹೇಳ್ಕೊ, ತೊಂದರೆ ಇಲ್ಲ. ಅದಕ್ಕೆ ಅಮ್ಮ, ನಾನು ಅರ್ಪಿತಾ ಎದುರಿಗೆ ಈ ವಿಷಯ ಏನೂ ಹೇಳಿಲ್ಲ. ಅವಳ ಮುಖಾಂತರ ಆರ್ಯಂಗೆ ವಿಷಯ ಗೊತ್ತಾಗೋದು ಬೇಡ ಅಂತ.
20 ವರ್ಷದಿಂದ ನೀವು ಹೇಗಿದ್ರು ಈಗಲೂ ಹಾಗೇ ಇದ್ದೀರಾ. 20 ವರ್ಷದ ನಂತರ ನಾನು ನಿಮ್ಮನ್ನು ನೋಡಿದ್ದು. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ಇನ್ನೂ ಎಷ್ಟು ದಿನ ಆರತಿ ಅವರೇ ನಾನು ನೀವು ಹೀಗೆ ದೂರ ಇರೋದು? ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀವು ಅವತ್ತಿಗೂ ಇವತ್ತಿಗೂ ತುಂಬ ಸ್ವರ್ಗ ಹೋಗಿದ್ದೀರಾ. ಇನ್ಯಾವತ್ತೂ ನಿಮ್ಮನ್ನು ನೋಯಿಸೋ ತಪ್ಪು ಮಾಡಲ್ಲ ರೀ. ಐ ಸ್ವೇರ್. ಪ್ಲೀಸ್, ನೀವು ನನ್ನನ್ನು ಕ್ಷಮಿಸ್ತೀರಾ ಅಲ್ವಾ? ನನಗೆ ಗೊತ್ತು ನೀವು ನನ್ನನ್ನು ಕ್ಷಮಿಸ್ತೀರಾ ಅಂತ. ನಾನು ಮನೆಗೆ ಬಂದಾಗ ಅರ್ಪಿತಾ ಅಕ್ಕನ ಮರೆತು ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೊಂಡ್ರಿ. ನನ್ನ ಮಗನ ತುಂಬ ಹಚ್ಕೊಂಡ್ರಿ. ಕೊನೆಗೆ ನನ್ನನ್ನು ಹಚ್ಕೊಂಡ್ರಿ. ಆದರೆ ಆ ಕೆಲಸದವಳಿಗೋಸ್ಕರ ನಮ್ಮನ್ನೇ ದೂರ ಮಾಡಿಬಿಟ್ರಿ. ಇಷ್ಟೆಲ್ಲ ಆದ್ಮೇಲೂ ನನ್ನ ಕೈಯಲ್ಲಿ ನೀವನ್ನ ಮರೆಯೋದಕ್ಕಾಗ್ತಾ ಇಲ್ಲ. ನನಗೆ ನೀವು ಅಂದರೆ ಜೀವ. ಸೂರ್ಯವರೇ, ನನ್ನ ಹೆಸರು. ಆಗಿದ್ರಲ್ಲಿ ಇಬ್ಬರದು ತಪ್ಪಿದೆ. ನನ್ನ ತಪ್ಪು ಸ್ವಲ್ಪ ಜಾಸ್ತಿನೇ ಇಲ್ಲಿ. ಆದರೆ ಆದಿ, ನೀವು ಅಂದರೆ ಉರ್ದು ಬೀಳ್ತಾನೆ. ಅವತ್ತಾಗಿದ್ದ ಆ ಘಟನೆಯಿಂದ ಅವನ ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರಿದೆ. ಇನ್ನು ಎಷ್ಟು ದಿನ ಅಂತ ನಾವಿಬ್ಬರು ಹೀಗೆ ದೂರ ಇದ್ದು ನೋವು ಅನುಭವಿಸೋದು? ನಿಮಗೂ ನನ್ನನ್ನು ಬಿಟ್ಟಿರೋದಕ್ಕಾಗ್ತಿಲ್ಲ ಅಂತ ಇವತ್ತು ನಿಮ್ಮನ್ನು ನೋಡಿದ್ಮೇಲೆ ಗೊತ್ತಾಯ್ತು. ಸಾಕು, ಇದೊಂದ್ಸಲ ನನ್ನನ್ನು ಕ್ಷಮಿಸ್ಬಿಡಿ. ಆದಷ್ಟು ಬೇಗ ಆ ದೇವರು ಅರ್ಪಿತನ ನಿಮ್ಮಿಂದ ದೂರ ಮಾಡಿ ನಮ್ಮ ಕುಟುಂಬನ ಒಂದು ಮಾಡಿದ್ರೆ ಸಾಕು. ಒಂದಾಗ್ತೀವಿ ಅನ್ನೋ ನಂಬಿಕೆ ನನಗಿದೆ. ಕನಸಿನ ಬಾಗಿಲು ತೆರೆದಿಡು ಜೀವವೇ, ಸಹಚರಿ ಇನ್ಮೇಲೆ ನೀವಿಲ್ಲೇ ಇರಬೇಕು. ದಿನಚರಿ ಭಾರವೇ, ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ಪುನರ್ವಿವಾಹ, ಪುನರ್ವಿವಾಹ. ನನಗವ್ರ ಜ್ಞಾಪಕ ಬಂದಾಗೆಲ್ಲ ಸಾಕ್ಷಿ ಬರ್ಡೇ ದಿನ ರಿಲ್ಯಾಕ್ಸ್ ನಿನಗೆ ಹೊಡೆದಿದ್ದೆ ಜ್ಞಾಪಕ ಬರುತ್ತೆ. ಹಿಂಸಿಗೋಸ್ಕರ ಇಟ್ಸ್ ಇನಫ್ ಮಾ. ಯು ಸ್ಪೋಕ್ ಅ ಲಾಟ್ ಅಬೌಟ್ ಇಟ್. ನೀನು ಅಷ್ಟೇ ಆ ಮನುಷ್ಯನ ಫೋಟೋ ನೋಡ್ತಾ ಟೈಮ್ ವೇಸ್ಟ್ ಮಾಡಬೇಡ.
ಒಂಚೂರು ಜವಾಬ್ದಾರಿ ಇಲ್ಲದೆ ನನ್ನನ್ನು ನಿಮ್ಮನ್ನು ಸಾಕ್ಷಿನ ಬಿಟ್ಟು ಆ ಆದಿತ್ಯನ ಮಾತ್ರ ಕರ್ಕೊಂಡು ಹೋದರು. ಇವರಲ್ಲಿ ಇರಬಾರ್ದು. ಅರ್ಪಿತಾ, ಏನಾಯ್ತು? ಏನೂ ಇಲ್ಲ ಸರ್. ಮತ್ತೆ ಯಾಕೆ ಈಗ ಡಲ್ಲಾಗಿ ನಿಂತಿದ್ಯಾ? ನಾನೇನಾದರೂ ನಿಮ್ಮ ಮನ್ಸಿಗೆ ಹರ್ಟ್ ಆಗೋ ಹಂಗೆ ನಡ್ಕೊಂಡ ಸರ್? ಯಾಕೆ ಕೇಳ್ತಿದ್ಯಾ? ಇಲ್ವಲ್ಲ. ಇವತ್ತು ಮನೆಗೆ ಬಂದಾಗ್ಲಿಂದ ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಕಾಫಿ ಕೊಡ್ಲಾ ಅಂದರೆ ಬೇಡ ಅಂದ್ರಿ. ಅಂಥ ತಪ್ಪು ನಾನು ಏನು ಮಾಡಿದ್ದೀನಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಕಾಫಿ ಕುಡಿಯೋ ಮೂಡ್ ಇರಲಿಲ್ಲ, ಬೇಡ ಅಂದೆ ಅಷ್ಟೇ. ನನ್ನ ಅವಾಯ್ಡ್ ಮಾಡಿ ಅಮ್ಮನ ರೂಮಿಗೆ ಕರ್ಕೊಂಡು ಹೋಗಿ ಗುಟ್ಟಾಗೇನೋ ಮಾತಾಡಿದ್ರಿ. ಯಾವತ್ತೂ ನೀವು ಹೀಗೆ ಮಾಡಿರಲಿಲ್ಲ. ಈಗ ನಿಮ್ಮ ಬೇಸರ ಕಾರಣ? 20 ವರ್ಷಗಳಿಂದ ಈ ಮನೇಲಿದ್ದೀನಿ. ಈ ಮನೆ ಕೆಲಸದವಳಾಗಿ, ನಿಮ್ಮ ಸೆಕ್ರೆಟರಿ ಆಗಿ, ನಿಮ್ಮ ಮಕ್ಕಳ ತಾಯಿಯಾಗಿ ಈ ಮನೆ ಕೆಲಸಗಳನ್ನ ಮಾಡಿದ್ದೀನಿ. ನಾನು ಈ ಮನೇಲಿ ಒಬ್ಳು ಅಂತ ನೀವೇ ಎಷ್ಟೋ ಸಲ ಹೇಳಿದ್ದೀರಾ. ಹಾಗಿರುವಾಗ ನನ್ನ ಅವಾಯ್ಡ್ ಮಾಡಿ ಗಾಯತ್ರಿ ಮೇಡಮ್ನ ರೂಮಿಗೆ ಕರ್ಕೊಂಡು ಹೋಗಿ ಗುಟ್ಟಾಗಿ ಮಾತಾಡಿದ್ರೆ ನಂಗೆ ಬೇಜಾರಾಗಲ್ವಾ ಸರ್? ನಾನು ಈ ಮನೆಯವಳು ಅಂತ ನಿಮ್ಮ ಮನಸ್ಸಲ್ಲಿ ನಿಜವಾಗ್ಲೂ ಇರೋದಾಗಿದ್ದಿದ್ರೆ ನನ್ನ ಮುಂದೆ ಮಾತಾಡ್ಬೋದಾಗಿತ್ತಲ್ವಾ? ತೀರಾ ಪರ್ಸ್ನಲ್ ವಿಷಯ ಒಂದು ಮಾತಾಡೋದಿತ್ತು. ಡೋಂಟ್ ವರಿ, ನಿನಗೆ ತಿಳಿಸಲೇಬಾರ್ದು ಅನ್ನೋಂಥದ್ದು ಏನೂ ಇಲ್ಲ. ಸಮಯ ಬಂದಾಗ ನಾನೇ ತಿಳಿಸ್ತೀನಿ. ಅದ್ಯಾವುದೋ ಸೈಟ್ ನೋಡಿದ್ದೀನಿ, ಅನಾಥ ಮಕ್ಕಳಿಗೆ ಶಿಶು ವಿಹಾರ ಕಟ್ಸ್ಬೇಕು ಅಂತ ಹೇಳ್ತಿದ್ದೀರಾ, ಏನಾಯ್ತು? ಆ ವಿಷಯ ಈಗ ಯಾಕೆ ಸರ್? ನಮಗೋಸ್ಕರ ಇಷ್ಟು ವರ್ಷ ನಿನ್ನ ಜೀವನನ ಸವಿಸಿದೆಯಲ್ಲ, ಅದಕ್ಕೆ ನಿನಗೇನಾದರೂ ಮಾಡಿಕೊಡ್ಬೇಕು ಅಂತ ನನಗನ್ನಿಸ್ತಿದೆ. ಹೇಗೋ ನೀ ಆ ಸೈಟ್ನ ನೋಡಿದೆಯಲ್ಲ, ಅದನ್ನು ನಿನ್ನ ಹೆಸರಿಗೆ ಮಾಡಿಸಿದ್ರೆ ನಿನ್ನ ಲೈಫ್ ಸೆಟ್ಲ್ ಆಗುತ್ತಲ್ವ? ಆ ಸೈಟ್ ವಿಷಯ ಫೈನಲೈಸ್ ಆದರೆ ನನಗೆ ಹೇಳು. ಅದನ್ನು ಪರ್ಚೇಸ್ ಮಾಡೋದಕ್ಕೆ ನಾನು ನಿನಗೆ ದುಡ್ಡು ಕೊಡ್ತೀನಿ. ಶಿಶು ವಿಹಾರ ಆಗೋದಕ್ಕೆ ಬೇರೆ ಏನು ಕೆಲಸ ಆಗಬೇಕೋ ಅದನ್ನು ಹೇಳು, ನಾನೇ ನಿಂತು ಮಾಡಿಸ್ಕೊಡ್ತೀನಿ. ಅದೊಂದು ವ್ಯವಸ್ಥೆ ಆಗಿಬಿಟ್ರೆ ನೀನು ಅದನ್ನು ನೋಡಿಕೊಂಡು ಹಾಯಾಗಿದ್ಬಿಡ್ಬೋದು. ನಾನು ಶಿಶು ವಿಹಾರ ನೋಡ್ಕೊಂಡಿದ್ಬಿಟ್ರೆ ಇಲ್ಲಿ ಮನೆಯೆಲ್ಲ ನೋಡ್ಕೊಳ್ಳೋರು ಯಾರು ಸರ್? ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ.
ಹೇಗೋ ಮಕ್ಕಳೆಲ್ಲ ದೊಡ್ಡವರ, ನೀನು ಈ ಮನೆಯಲ್ಲಿ ಇಲ್ಲ ಅಂದರು ಹೇಗೋ ನಡ್ಕೊಂಡು ಹೋಗುತ್ತೆ. ಅರ್ಪಿತಾ, ವಾರ್ಡ್ ನಂಬರ್ 120 ಕಾರ್ಪೊರೇಟ್ ನಿರಂಜನ್ ಮೂರ್ತಿಗೆ ಫೋನ್ ಮಾಡಿ ನನಗೆ ಮೀಟ್ ಮಾಡೋದಕ್ಕೆ ಹೇಳಿ. ಆ ಏರಿಯಾದಲ್ಲಿ ಕಸ ವಿಲೇವಾರಿ ಆಗ್ತಿದೆ ಅಂತ ಕಂಪ್ಲೇಂಟ್ಸ್ ಬರ್ತಾ ಇದೆ. ಸರಿ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹೇಗಿತ್ತು ಇವತ್ತಿನ ಕಾಲೇಜು? ಆಸ್ ಯೂಶಲ್ ಬೋರಿಂಗ್. ಓಕೆ, ನಿಂಗೊಂದು ಖುಷಿಯಾದ ವಿಷಯ ಹೇಳ್ತೀನಿ. ಏನು? ಇವತ್ತು ನೀನು ಓದಿದ್ದು ಹಳೆ ಸ್ಕೂಲ್ಗೆ ಹೋಗಿದ್ದೆ. ಅರ್ಪಿತಾ, ನಿರಂಜನ್ ಮೂರ್ತಿಗೆ ಫೋನ್ ಮಾಡಿ. ಸರಿ ಸರ್. ಹೋಗಿ ಈಗಲೇ ಫೋನ್ ಮಾಡಿ, ನಾನು ಬರ್ತೀನಿ. ಏನ್ ಡ್ಯಾಡಿ, ವಾಟ್ಸ್ ಗೋಯಿಂಗ್ ಆನ್? ಅರ್ಪಿತಾ ಆಂಟಿಗ್ ಸೆನ್ಸರಾ? ವಿಷಯ ಹಾಗಿದೆ. ಓ, ಹಾಗಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ವಿಷಯನೇ ಇರಬೇಕು. ಹೇಳಿ ಹೇಳಿ. ಇವತ್ತು ನೀನು ಓದಿ ಸ್ಕೂಲ್ನಲ್ಲಿ ಆರತಿ ಅವ್ರನ್ನ ನೋಡಿದೆ. ರಿಯಲಿ? ಡ್ಯಾಡಿ 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 ಡ್ಯಾಡಿ, ಯು ಆರ್ ಸೋ ಲಕ್ಕಿ. ಅಮ್ಮನ ಹತ್ರ ಮಾತಾಡಿದ್ರ? ಏನಂದ್ರು ಅಮ್ಮ? ಸಾರಿ ಪುಟ, ಮಾತಾಡ್ಸಕ್ಕಾಗ್ಲಿಲ್ಲ. ಹಾಗಾದ್ರೆ ಆರ್ತಿ ಅಮ್ಮ ನಾನು ಓದಿದ ಸ್ಕೂಲಲ್ಲೇ ಟೀಚರ್ ಆಗಿದಾರಾ? ಹೌದು. ಅವತ್ತು ನಿನ್ನ ಬರ್ಡೇ ದಿವಸ ನೀನು ಓದಿ ಸ್ಕೂಲಿಗೆ ಗೆಸ್ಟ್ ಆಗಿ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಒಬ್ರು ಟೀಚರ್ ಹೇಳಿದ್ರು, ಯಾರೋ ಆರತಿ ಟೀಚರ್ ಅನ್ನೋರು ಇವತ್ತು ನನ್ನ ಮಗಳು ಸಾಕ್ಷಿದ ಬರ್ಡೇ ಅಂತ ಸ್ವೀಟ್ ಹಂಚಿದ್ರಂತೆ. ನಾನು ಹೋದ ತಿಂಗಳು ತಾನೇ ನನ್ನ ಸ್ಕೂಲ್ ಫೋಟೋ ತರೋದಕ್ಕೆ ಅಂತ ಹೋಗಿದ್ದೆ. ಆಗ ಆರ್ತಿ ಅಮ್ಮ ಅಲ್ಲೇ ಟೀಚರ್ ಆಗಿದ್ದಾರೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಈಗ ಆರತಿ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ವಾ? ಹೋಗು ಮಾತಾಡ್ಸು. ಓಕೆ ಡ್ಯಾಡ್, ಈಗಲೇ ಹೋಗಿ ಮಾತಾಡ್ಸ್ತೀನಿ. ಹೇ ಸಾಕ್ಷಿ, ಈಗ ಟೈಮ್ ಎಷ್ಟು ನೋಡ್ಕೊ. 5:15. ಇಷ್ಟೊತ್ತಿ ಸ್ಕೂಲ್ ಬಿಟ್ಟು ಎಲ್ಲರೂ ಮನೆಗೆ ಹೋಗಿರ್ತಾರೆ. ಶೋ, ನಾನು ಮರ್ತೇ ಹೋಗಿದ್ದೆ. ನಾಳೆ ಮಾಡೋ ಮೊದಲನೇ ಕೆಲಸನೇ ಸ್ಕೂಲಿಗೆ ಹೋಗಿ ಆರ್ತಿ ಅಮ್ಮನ್ ಮೀಟ್ ಮಾಡೋದು. ಥ್ಯಾಂಕ್ ಯು ಡ್ಯಾಡ್. ನೀವು ಆರ್ತಿ ಅಮ್ಮನ ಬಗ್ಗೆ ಹೇಳಿ ನನಗೆ ತುಂಬ ಸಂತೋಷ ಕೊಟ್ರಿ. ಯು ಮೇಡ್ ಮೈ ಡೇ. ನನಗೂ ಅಷ್ಟೇ ಸಾಕ್ಷಿ, ತುಂಬ ಖುಷಿ ಆಯಿತು. ನೀನು ಹೋಗಿ ಆರತಿ ಅಮ್ಮನ ಮೀಟ್ ಮಾಡ್ಕೊಂಬ. ಆಗ ಅವರಿಗೆ ನಮ್ಮ ಬಗ್ಗೆ ಯಾವ ಒಪಿನಿಯನ್ ಇದೆ ಅಂತ ಗೊತ್ತಾಗುತ್ತೆ. ಸಾಕ್ಷಿ, ಯಾವುದೇ ಕಾರಣಕ್ಕೂ ಆರ್ಯಂಗೆ ಈ ವಿಷಯ ಗೊತ್ತಾಗಬಾರ್ದು. ಅರ್ಪಿತಾ ಮುಂದೆನೂ ಈ ವಿಷಯ ಮಾತಾಡೋಕೆ ಹೋಗ್ಬೇಡ. ಓಕೆ.